ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ದಲಿತ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಹೂಮಾಲೆ ಅರ್ಪಿಸಿ ಮಾತನಾಡಿದರು. ಭಾರತ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯಲ್ಲಿ ನಲುಗು ಹೋಗಿದ್ದ ಶೋಷಿತ ಸಮುದಾಯದ ಶೌರ್ಯದಿಂದ ಗೆದ್ದ ದಿನವನ್ನು ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ. ಮಹಾರಾಷ್ಟ್ರದ 500 ಮಹಾರ್ ಸೇನಾನಿಗಳು ಪೇಶ್ವೆ ಸೇನೆಯೊಂದಿಗೆ ವಿಜಯ ಸಾಧಿಸಿದ್ದನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ದಲಿತ ಹೋರಾಟಗಾರ ಭೀಮಕೆರೆ ಶಿವಮೂರ್ತಿ, ಮೈತ್ರಿ ದೇಮಣ್ಣ, ಎನ್ ಪ್ರಕಾಶ್, ಭೀಮಣ್ಣ, ಡಿ ತಿಪ್ಪೇಸ್ವಾಮಿ, ಡಿ ಚಂದ್ರಣ್ಣ, ವಕೀಲರಾದ ಆರ್ ಟಿ ಸ್ವಾಮಿ ಇತರರು ಇದ್ದರು. ಅವಮಾನ ಬದುಕನ್ನು ಮಾಡಬೇಡ್ರಿ, ನಮಗೆ ಸ್ವಾಭಿಮಾನ ಬದುಕನ್ನು ಕೊಡಿ, ನಮಗೆ ಅವತ್ತಿನ ಪೇಶ್ವೆಗಳ ರಾಜ ಬಾಜಿರಾಯ ನಿರಾಕರಿಸಿ ಅವ್ರಿಗೆ ಅವಮಾನ ಮಾಡಿ ರಾಷ್ಟ್ರಾಂತದಿಂದ ಹೊರಗಡೆ ಹೋಗ್ತಾರೆ. ಅವರಿಗೆ ಪಡೆಯುವಂಥದ್ದು ಈ 500 ಜನ ಸೈನಿಕರು ಅವತ್ತು 25,000 ಜನಗಳ ಸೈನ್ಯಗಳನ್ನ ಮುನ್ನಡೆಯುವುದಕ್ಕಾಗಿ ಭೀಮಾ ಕೋರೆಗಾಂವ್ ಅಂತಕ್ಕಂಥ ಒಂದು ಸಣ್ಣ ಈ ಒಂದು ದಲಿತರ ಅಸಂಖ್ಯ ಮೂಲ ನಿವಾಸಿಗಳ ಶೌರ್ಯ ದಿನವನ್ನು ಇವತ್ತು ಮಹತ್ವದ ದಿನ. ಇವತ್ತು ಶೋಷಿತ ಸಮುದಾಯಗಳು ಏನು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ದಿನ ಇವತ್ತು. ಬಂಧುಗಳೇ, ಹಿಂದೆ ಏನು ಶೋಷಿತರು, ಈ ಸಮುದಾಯದ ಅಸ್ಪೃಶ್ಯರು ಶೋಷಣೆ ಒಳಗಾಗಿದ್ದರು, ಆ ಸ್ವಾಭಿಮಾನಕ್ಕಾಗಿ ನಮಗೆ ನ್ಯಾಯ ಕೊಡಬೇಕು ಅಂತ ಕೇಳಿದಾಗ ಆಗಿನ ಪೇಶ್ವ ರಾಜ ಬಾಜಿರಾಯರವರು ಈ ಶೋಷಿತರ ಸಮುದಾಯಗಳಿಗೆ ಹಕ್ಕುಗಳನ್ನು ಕೊಡುವುದರಲ್ಲಿ ನಿರಾಕರಿಸ್ತಾರೆ. ಆ ನಿರಾಕರಿಸಿದ ಸಂದರ್ಭದಲ್ಲಿ ಅವತ್ತು ಮಹಾರ್ 500 ಜನ ಸೈನಿಕರು ಪೇಶ್ವ 28,000 ಸೈನಿಕರನ್ನು ಯುದ್ಧದಲ್ಲಿ ಗೆದ್ದು ಖಡ್ಗದಿಂದ ಯುದ್ಧಗಳನ್ನು ಮಾಡಿ ಇವತ್ತು ವಿಜಯ ಗಳಿಸಿದಂಥ ದಿನ ಇವತ್ತು. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನ ಖಡ್ಗದಿಂದ ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಇತ್ತು. ಅದನ್ನು ತಪ್ಪಿಸಿ ಇವತ್ತು ನಮಗೇನು ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಸರ್ಕಾರಗಳಿದ್ದಾವೆ, ರಾಜಕಾರಣಿಗಳಿದ್ದಾರೆ, ಸಂವಿಧಾನ ವಿರೋಧಿ ರಾಜಕಾರಣಿಗಳಿದ್ದಾರೆ. ಅವರ ವಿರುದ್ಧವಾಗಿ ನಾವು ಇವತ್ತೇನು ಕೋರೆಗಾಂವ್ ಯುದ್ಧದಲ್ಲಿ ಖಡ್ಗಗಳ ಮುಖಾಂತರ ವಿಜಯವನ್ನು ಗಳಿಸಿದ್ದೀವಿ. ಅದೇ ರೀತಿಯಾಗಿ ಅಂಬೇಡ್ಕರ್ ತಂದುಕೊಟ್ಟಂಥ ಮತದಾರಗಳ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಸಂವಿಧಾನ ವಿರೋಧಿ ಸರ್ಕಾರವನ್ನು ನಾವು ಕಲಿಸ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಕರ್ನಾಟಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಚಂದ್ರಗುತ್ತೆ ಅಂತ ಒಂದು ಪ್ರಕರಣವನ್ನು, ಬೆತ್ತಲೆಸೆಯುವ ಪ್ರಕರಣವನ್ನು ಕೋರೆಗಾಂವ್ ವಿಜಯೋತ್ಸವದ ಸಮಾನವಾಗಿ ಅಂತ ಪ್ರಕರಣವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎದುರಿಸಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನಾಯಕತ್ವದಲ್ಲಿ. ಹಾಗೆಯೇ ನಾವು ಮುಂದಿನ ದಿನಗಳಲ್ಲಿ ಅವರ ಅಂಬೇಡ್ಕರ್ ಅವರ ಆಶಯಗಳಂತೆ ಪ್ರೊಫೆಸರ್ ಬಿ ಕೃಷ್ಣಪ್ಪರ ಮಾರ್ಗದಂತೆ ನಾವು ಮುಂದಿನ ದಿನಗಳಲ್ಲಿ